₹65,000 ರೆಂಟ್ ಪೇ ಮಾಡಬೇಕಿತ್ತಲ್ಲ ನಮ್ಮ 2ನೇ ಬ್ರಾಂಚ್ದು. ಓನರ್ ಕಾಲ್ ಮಾಡಿದ್ರು. ಕ್ಯಾಶ್ ಬಾಕ್ಸ್ ಅಲ್ಲಿ ಇದೆ ನೋಡಿ, ಇನ್ನೊಂದು 5 ನಿಮಿಷದಲ್ಲಿ ನಾನು ಬರ್ತೀನಿ. ಓ ಹೌದಾ? ಏನಣ್ಣ ನೀವು ಓನರ್ ನೀವಾ ಅವರ ಕ್ಯಾಶ್ ಬಾಕ್ಸ್ ಅಲ್ಲಿ ದುಡ್ಡು ಎತ್ಕೊಳಕ್ ಹೇಳ್ತೀರಾ? ಇಷ್ಟು ಫ್ರೀ ಬಿಡೋದು ಒಳ್ಳೇದಲ್ಲ. ಸರಿ ಬಾ ಒಳ್ಳೇಣ. ರೆಂಟ್ ಪೇ ಮಾಡಿದ್ರಾ? ಅಲ್ಲ 50,000 ಅಷ್ಟೇ ಇದೆ, ಇನ್ನು 15,000 ಬ್ಯಾಲೆನ್ಸ್ ಇದೆ. ಅಯ್ಯೋ ಮುಂಚೆನೇ ಹೇಳ್ಬೇಕಿತ್ತಲ್ಲ. ತಗೊಳ್ಳಿ, ಈ ಬಿಸ್ನೆಸ್ ಫೋನಿಂದ ಆನ್ಲೈನ್ ಪೇಮೆಂಟ್ ಮಾಡ್ಬಿಡು. ನಂಬರು 5678. ಏನಣ್ಣ ಸ್ವಲ್ಪ ಅರ್ಥ ಆಗ್ತಿರೋ ನಾನು ಹೇಳ್ತಾ ಇರೋದು. ಏನು ಅಷ್ಟು ಓಪನ್ ಆಗಿ UPI ಪಿನ್ ಕೊಡ್. ಆಯ್ತಾ ಪೇಮೆಂಟು? ಇಲ್ಲ, ಅದೇನೋ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇದೆ. ಹೌದಾ, ಒಂದು ಕೆಲಸ ಮಾಡಿ, ಪರ್ಸನಲ್ ಅಕೌಂಟಿಂದಾನೇ ಹಾಕ್ಬಿಡಿ. ಇದ್ರ ನಂಬರು 8765. ಹಾ ಸರ್ ಸ್ವಲ್ಪ ನಿಂತ್ಕೊಳ್ಳಿ. ಅವ್ರಿಗೇನೋ ಬುದ್ಧಿ ಇಲ್ಲ, ಎಲ್ಲಾನು ನಂಬ್ತಾರೆ. ಅವ್ರ ಬಿಸ್ನೆಸ್ ಪಾರ್ಟ್ನರ್ ಆಗಿ ಎಷ್ಟು ಲಿಮಿಟ್ ನಲ್ಲಿ ಇರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ನೀನು ನನ್ನ ತಮ್ಮ ಆಗಿರ್ಬೋದು, ಆದ್ರೆ ಅನಿಲ್ ಆಗಲ್ಲ. ನೀನು ನನ್ನ ತಮ್ಮ ಆಗಿ ನನ್ನ ಹತ್ರ ಪ್ರೀತಿ ಮಾತ್ರ ಸಂಪಾದನೆ ಮಾಡಿದ್ಯಾ, ಆದ್ರೆ ಅವರು ನನ್ನ ಹತ್ರ ನಂಬಿಕೆನ ಸಂಪಾದನೆ ಮಾಡಿದ್ದಾರೆ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನೀನು ಚಿಕ್ಕ ಹುಡುಗ. ನಾನು ಬಿಸ್ನೆಸ್ ಮಾಡ್ತೀನಿ ಅಂದಾಗ ಸ್ವಂತ ಅಪ್ಪ ಅಮ್ಮನೇ ನಂಬಲಿಲ್ಲ. ಅಂಥದ್ರಲ್ಲಿ ನನ್ನ ನಂಬಿ ಡೇ ಒನ್ನಿಂದನೂ ನಮ್ಮ ಜೊತೆಲಿದ್ದಾರೆ. ಇವತ್ತು ನಮ್ಮ ಹತ್ರ ದೊಡ್ಡ ಬಂಗ್ಲೆ ಕಾರಲ್ಲಿ ಓಡಾಡ್ತಾ ಇರ್ಬೋದು. ನಮ್ಮ ಹತ್ರ ದುಡ್ಡಿದೆ ಅಂತ ದೂರ ಸಂಬಂಧಿಕರೆಲ್ಲ ಹತ್ರ ಆಗಿರ್ಬೋದು. ಏನು ಇಲ್ಲದೆ ಇದ್ದಾಗ ಸಪೋರ್ಟ್ ಮಾಡಿ ಜೊತೆ ನಿಂತವ್ರ ಬಗ್ಗೆ ಕಾಮನ್ ಸೆನ್ಸ್ ಇದೆಯಾ ಅಂತ ಕೇಳ್ತಿದ್ಯಾ? ಕ್ಷಮೆ ಕೇಳೋರ್ಗೆ ಕ್ಷಮಿಸ್ಬಿಡಿ ಸರ್. ನೀವು ಮಾಡೋ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾ ನಿಮ್ಮ ಜೀವನದಲ್ಲೂ ಈ ಥರ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾರೆ. ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳಿ.